ಇನ್ನು ಮಂಡ್ಯದಲ್ಲೂ ಕೂಡ ಬಂದ್ ಮಧ್ಯಾಹ್ನ ತನಕ ಮಾತ್ರ ಇತ್ತು. ಈಗ ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ. ಬೆಳಗ್ಗಿನಿಂದ ವ್ಯಾಪಾರಿಗಳು ಬೆಂಬಲ ಕೊಟ್ಟರು. ಆದರೆ ಬೇರೆ ಬೇರೆ ಭಾಗದಲ್ಲಿ ಬಂದ್ ಇಲ್ಲ, ಎಲ್ಲವೂ ಕೂಡ ಸಹಜವಾಗಿದೆ ಅಂತ ಗೊತ್ತಾಗ್ತಿದ್ದಂಗೆನೇ ಇನ್ನು ಮಂಡ್ಯದ ವ್ಯಾಪಾರಿಗಳು ಕೂಡ ಅಂಗಡಿ ಬಾಗಿಲನ್ನು ತೆಗೆದರು. ತೆಗಿಬೇಕು, ಯಾಕಂದರೆ ಯಾವ ಕಡೆಗೂ ಕೂಡ ಬಂದಿಲ್ಲ, ಪಾಪ ಇವರು ಮಾತ್ರ ಬಂದ್ ಮಾಡಬೇಕು ಅಂತಂದರೆ ಏನು ಅರ್ಥ? ಅದು ಪ್ರತಿಭಟನೆ ಒಂದು ಕಡೆಗೆ ಮಾಡುವಂಥದ್ದು ಮಾಡಲೇಬೇಕು. ಪ್ರತಿಭಟನೆ ಆಗುವಂಥದ್ದು ಆಗ್ತಾನೇ ಇದೆ, ಪ್ರಶ್ನೆ ಬೇರೆ. ಆದರೆ ಇಡೀ ಕರ್ನಾಟಕದಾದ್ಯಂತ ಎಲ್ಲೂ ಕೂಡ ಇದಕ್ಕೆ ಬೆಂಬಲ ಇಲ್ಲ. ಅಂಥದ್ರಲ್ಲಿ ಮಂಡ್ಯ ಜನಗಳು ಮೆಚ್ಚಬೇಕು. ಮಧ್ಯಾಹ್ನದ ತನಕ ಬೆಂಬಲ ಕೊಟ್ಟರು. ಈಗ ಪರಿಸ್ಥಿತಿ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬಂತು. ಇನ್ನು ಮಧ್ಯಾಹ್ನ ಮುಗಿತಿದ್ದಂಗೆನೇ ವ್ಯಾಪಾರಿಗಳು ಅಂಗಡಿ ಮುಂಗಟ್ಟುಗಳನ್ನು ಓಪನ್ ಮಾಡಿದರು. ಬನ್ನಿ DC ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಈಗಾಗಲೇ CWRC ಮತ್ತು CWMA ಎರಡೂ ಪ್ರಾಧಿಕಾರಗಳು ಸೇರಿ ಮೊನ್ನೆ ಆದೇಶ ಮಾಡಿದ ರೀತಿಯಲ್ಲಿ 12,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಆದೇಶದ ಹಿನ್ನೆಲೆಯಲ್ಲಿ ಆ ಆದೇಶವನ್ನು ವಿರೋಧಿಸಿ ಕರ್ನಾಟಕದ ಕೆಲವು ಕನ್ನಡ ಪರ ಸಂಘಟನೆಗಳು ಮತ್ತು ರೈತರ ಹಿತರಕ್ಷಣಾ ಸಮಿತಿ ರೈತ ಸಂಘಟನೆಗಳು ಕೂಡ ಸೇರಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಶಾಂತಿಯುತ ಪ್ರತಿಭಟನೆಗೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗಡೆ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗಡೆ ಅಡಚಣೆ ಆಗಬಾರ್ದು. ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ ತೊಂದರೆ ಆಗದ ರೀತಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿಕೊಳ್ಳಿಕ್ಕೆ ನಾನು ಈಗಾಗಲೇ ವಿನಂತಿನೂ ಕೂಡ ಮಾಡಿದ್ದೇನೆ. ಅದಕ್ಕೂ ಕೂಡ ಅವರು ಸಹಕರಿಸ್ತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಖುದ್ದಾಗಿ ಯಾರ್ಯಾರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಅಂಥವರೆಲ್ಲ ಮುಖಂಡರ ಜೊತೆ ನಾವು ಮಾತುಕತೆಯನ್ನು ಮಾಡುವ ಮೂಲಕ ಶಾಂತಿಯುತವಾಗಿ ಪ್ರತಿಭಟನೆಗೆ ಸಹಕರಿಸಬೇಕು ಅಂತ ಕೂಡ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ವಾಸ್ತವ ಸ್ಥಿತಿಯನ್ನು ಅವಲೋಕಿಸುವಂಥ ಸಂದರ್ಭದಲ್ಲಿ ಭಾಳ ಸೂಕ್ಷ್ಮವಾಗಿ ಮತ್ತು ಬಹಳ ಕಟ್ಟುನಿಟ್ಟಾಗಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಬೇಕು. ಆದಷ್ಟು ಕೂಡ ಎಲ್ಲ ಯಾರು ಪ್ರತಿಭಟನೆ ನಿರತ ಮುಖಂಡರಿರ್ತಾರೆ ಅವರ ಮನವೊಲಿಸುವಂಥ ಕಾರ್ಯವನ್ನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟು. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಬೆಳಗಿನಿಂದ ನೀವು ಅಲ್ಲಿನ ಎಲ್ಲ ಡೆವಲಪ್ಮೆಂಟ್ಗಳನ್ನು ಕೂಡ ತೋರಿಸ್ತಾ ಇದ್ದೀರಿ. ಜೊತೆಗೇನೆಂದರೆ ಬೆಳಗಿನಿಂದ ಇಲ್ಲಿ ತನಕ ಪ್ರತಿಭಟನೆ ಆಯಿತು. ಈಗ ಪ್ರತಿಭಟನೆ ಕೂಡ ಈಗ ಶಾಂತವಾಗಿದೆ. ಜೊತೆಗೆ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಆಗಿವೆ. ಏನಿದೆ ಹೆಚ್ಚಿನ ವಿವರ? ಖಂಡಿತವಾಗಲೂ ರಂಗನಾಥ್, ಬೆಳಗ್ಗೆಯಿಂದ ಕೂಡ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದರು. ಎಲ್ಲ ರೈತ ಪರ ಸಂಘಟನೆಗಳಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ರು. ಅದರಲ್ಲೂ ಕೂಡ ವರ್ತಕರಾಗಿರ್ಬೋದು, ಹೋಟೆಲ್ ಮಾಲೀಕರಾಗಿರ್ಬೋದು, ಟ್ಯಾಕ್ಸಿ ಚಾಲಕರಾಗಿರ್ಬೋದು, ಎಲ್ಲರೂ ಕೂಡ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟರು. ಜೊತೆಗೆ ಬಂದ್ಗೂ ಕೂಡ ಸಹಕಾರವನ್ನು ಕೊಟ್ಟರು. ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆ ನಡೀತು. ಈಗ ಸಹಜ ಸ್ಥಿತಿಗೆ ಮಂಡ್ಯ ಮರಳ್ತಾ ಇರುವಂಥದ್ದು. ಯಾಕಂದರೆ ಬೆಳಗ್ಗೆಯಿಂದ ಕೂಡ ಒಂದು ರೀತಿಯಲ್ಲಿ ಬಿಕೋ ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಸದ್ಯಕ್ಕೆ ಎಲ್ಲ ಅಂಗಡಿ ಮುಂಗಟ್ಟುಗಳು ತೆರೆದಿದೆ. ಸಹಜವಾಗಿ ಓಡಾಟಗಳು ನಡೀತಾ ಇರುವಂಥ ವಾಹನಗಳು. ಯಾಕಂದರೆ ಮೊದಲನೇದಾಗಿ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಅಂತ ಸಂದರ್ಭದಲ್ಲಿ ಬಂದಂಥ ಸಂದರ್ಭದಲ್ಲಿ ವಾಹನಗಳು ಈ ಭಾಗದಲ್ಲಿ ಬರ್ತಾ ಇರಲಿಲ್ಲ. ಯಾಕಂದರೆ ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ತೊಂದರೆಗೆ ಸಿಗಾಕೊಳ್ತೀವಿ, ನಾವು ಕೂಡ ಎಲ್ಲೂ ಕೂಡ ಹೋಗಬೇಕಾಗಿರುವಂಥ ಡೆಸ್ಟಿನಿಗೆ ರೀಚ್ ಸಾಧ್ಯ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತೊಂದರೆಗೆ ಸಿಗ್ತಾ ಇದ್ರು. ಆದರೆ ಇವತ್ತು ಈಗ ಸದ್ಯಕ್ಕೆ ಮಧ್ಯಾಹ್ನದವರೆಗೂ ಪ್ರತಿಭಟನೆಗಳಿತ್ತು. ಪ್ರತಿಭಟನೆ ನಿರಂತರವಾಗಿ ನಡೀತಿತ್ತು. ಆದರೆ ಈಗ ಸದ್ಯಕ್ಕೆ ಆ ರೀತಿಯಂಥ ಪ್ರತಿಭಟನೆಗಳನ್ನು ಕೈಬಿಟ್ಟು ಈಗ ಸಹಜ ಸ್ಥಿತಿಗೆ ಬರ್ತಾ ಇರುವಂಥದ್ದು. ಆದರೆ ನಾಳೆ ಈ ಒಂದು ಪ್ರತಿಭಟನೆ ಕೂಡ ಮುಂದುವರಿಯುವಂಥದ್ದು. ಇವತ್ತು ಬಂದ್ ಏನಿತ್ತು, ಬಂದ್ ವಿಚಾರವಾಗಿ ಕರೆದಂಥ ಪ್ರತಿಭಟನೆಗಳಾಗಿರ್ಬೋದು ಎಲ್ಲವೂ ಕೂಡ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.